ಅಡಿ ಇಟ್ಟರೆ ಎನಗಾರು ಸಮನರನಗೆ ಈ ಮೂರು ಲೋಕದೊಳಗೆ ಎನಗಾರು ಸಮನರನಗೆ ಎನಗಾರು ಸಮನರನಗೆ ಈ ಮೂರು ಲೋಕದೊಳಗೆ ಎನಗಾರು ಸಮನರನಗೆ ನೀಲಗಿರಿ ಬೆಟ್ಟದಿಂದ ಗಟ್ಟಿಯಾಗಿ ಬಂದೆ ನೀಲಗಿರಿ ಬೆಟ್ಟದಿಂದ ಗಟ್ಟಿಯಾಗಿ ಬಂದೆ ನಾ ಗಟ್ಟಿಯಾಗಿ ಬಂದೆ ಎನಗಾರು ಸಮನರನಗೆ ಈ ಮೂರು ಲೋಕದೊಳಗೆ ಎನಗಾರು ಸಮನರನಗೆ ಅಡಿ ಇಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಿದರೆ ನಡುಗುವುದು ಭಾನು ಉಸಿರಾಡುವೆನೆಂದರೆ ಬೆಟ್ಟ ಗುಡ್ಡಗಳೆಲ್ಲ ತರಗೆಲೆಗಳಂತೆ ಹಾರಿ ಹೋಗುವವು. ಇರಲಿ ಈ ನನ್ನ ವಯ್ಯಾರ ತಕ್ಕನಾಗಿ ಯಾವ ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ ಇರಲಿ ನಾನು ಮುಖವರ್ಜನವನ್ನು ಮಾಡಿ ಸುಮಾರು ವರ್ಷಗಳೇ ಆಗಿರಬಹುದು. ಎಂತಹ ದುರ್ವಾಸನೆ ಇರಲಿ ನಾನೀಗಲೇ ಹೋಗಿ ಅಲ್ಲಿ ಕಾಣುವ ಚಿಕ್ಕದಾದ ಕೊಡವ ರೀತಿರುವುದು ಅಲ್ಲಿಗೆ ಹೋಗಿ ಮುಖಮಜ್ಜನವನ್ನು ಮಾಡಿಕೊಂಡು ಸುಂದರವತಿಯಾಗಿ ಬರುತ್ತೇನೆ. ಇಂದು ನಾನು ಪೊಂದುವೇನ ನಂದವ ಇಂದು ನಾನು ಪೊಂದುವೇನ ನಂದವ ಸಂದೇಹವಿಲ್ಲದ ತಿಂದು ಮಾಂಸವ ಇಂದು ನಾನು ಪೊಂದುವೇನ ನಂದವ ಹಸಿ ಮಾಂಸವನ್ನ ನಾನು ರಾಕ್ಷವನ್ನ ಗಡ್ಡ ಕುಡಿ ಇಂದು ನಾನು ಪಂದುವೇನ ನಂದವ ಸಂದೇಹವಿಲ್ಲದ ತಿಂದು ಮಾಂಸವ ಇಂದು ನಾನು ಪಂದುವೇನ ನಂದವ ನರ ಕಣ್ಣು ಗುಡ್ಡಗಳ ಉರ್ದು ಕಣ್ಣಿಗೆಯ ಮಾಡಿ ನರ ಕಣ್ಣು ಗುಡ್ಡಗಳ ಉರ್ದು ಕಣ್ಣಿಗೆಯ ಕಣ್ಣ ಕಿತ್ತು ಸಾಗ ಪಾಠ ಮಾಡ್ಕೊಂಡದು ಇಂದು ನಾನು ಬಂದುವೇನ ನಂದವ ಸಂದೇಹವಿಲ್ಲದ ಮಾಂಸವ ಇಂದು ನಾನು ಬಂದುವೇನ ನಂದವ ಆನಂದವ ಇರಲಿ ನನ್ನ ಅಣ್ಣನಾದ ರಾವಣೇಶ್ವರನು ಈ ಉತ್ತರ ಭಾಗದ ಘೋರವಾದ ಕಾಡನ್ನು ನನಗೆ ಒಪ್ಪಿಸಿರುವುದು. ಈಗ ನನ್ನ ಮಕ್ಕಳಾದ ಸುರಸಂಭೂತರು ನನಗೆ ಊಟವನ್ನು ತರಲು ಹೋಗಿರುವುದು. ಏನು ಮಾಡಲಿ ಅಪ್ಪ ಸುರಸಂಭೂಕರೇ, ಬನ್ನಿ ನಿಮ್ಮ ತಾಯಿಯೋ ಹಸಿವಿನಿಂದ ಬಾಧಿಸುತ್ತಿರುವಳು. ಬನ್ನಿ ಮಕ್ಕಳು, ಎಲ್ಲಿರುವಿರಿ? ಅಪ್ಪ ಮಕ್ಕಳೇ, ಸುರಸಂಭೂಕರೇ ಎಲ್ಲಿರುವಿರಿ? ಬನ್ನಿ ನಿಮ್ಮ ತಾಯಿ ಬಂದಿರುವಳು, ಎಲ್ಲಿರುವಿರಿ? ಎಲ್ಲೂ ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ? ನನಗಾದ್ರೂ ಹಸಿವು ಬಾಯಾರಿಕೆಯು ಬಹಳ ಬಾಧಿಸುತ್ತಿರುವುದು. ಏನು ಮಾಡಲಿ ಅಪ್ಪ ಸುರಸಂಭೂಕರೇ, ಮಕ್ಕಳೇ ಎಲ್ಲಿರುವಿರಿ? ತಾಳಲಾರೆನು ಬನ್ನಿ ತಲೆ
ತಲೆ ಓ ಸುರಸಮ್ಮುಖ ಅಯ್ಯೋ ಅಯ್ಯೋ ಯಾರು ನನ್ನ ಮಕ್ಕಳನ್ನು ಕೊಂದವರು ಯಾರಿರಬಹುದು ಏನಾದರೂ ಅವರು ನನ್ನ ಕೈಗೆ ಸಿಕ್ಕಿದರೆ ಉಪ್ಪಿನಕಾಯಿ ಅಂತ ಚಪ್ಪಲಿಸಿ ಬಿಡುವರು ಏನು ಮಾಡಲಿ ಎಲ್ಲಿರುವರು ನರವರ ಮಾತನೆ ಇಲ್ಲವೇ ಬರುತ್ತಿರುವುದು ನರಮಾನವರ ಮಾತನೆ ಇತ್ತಲೇ ಬರುತ್ತಿರುವುದು ಎಲ್ಲಿರುವರು ಅವರು ಹೇಳಲಿ ಇನ್ನು ಮುಂದೆ ಹೋಗಿ ನೋಡುತ್ತೇನೆ ಏನಿದು ಮನುಜರ ವಾಸನೆ ಏನಿದು ಮನುಜರ ವಾಸನೆ ಅದು ಮೂರು ಎಲೆಗಳ ಬಂದು ಅವರು ಮೂರು ಎಣಗಳ ಬಿಂದು ಗಟ್ಟಿಯಾಗಿ ಬಂದೆ ನಾವು ಗಟ್ಟಿಯಾಗಿ ಬಂದೆ ಏನಿದು ಮನುಷ್ಯರ ವಾಸನೆ ಇವರೇ ಇರಬಹುದು ನನ್ನ ಮಕ್ಕಳನ್ನು ಕೊಂದವರು ಏನು ಮಾಡಲಿ ಇವರನ್ನು ನೋಡುತ್ತಿದ್ದರೆ ನನ್ನ ಕಾಮದ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದು ಏನು ಮಾಡಲಿ ಇರಲಿ ಏನು ಸುಂದರವಾಗಿರುವರು ಈ ಪಕ್ಕದಲ್ಲಿ ಬೇರೆ ಕುಳಿತಿರುವಳಲ್ಲ ಏನು ಮಾಡಲಿ ಇರಲಿ 16ರ ಅರೆಯದ ತರುಣಿಯಾಗಿ ಹೋಗಿ ನನ್ನ ಕಾಮದ ಬಾಧೆಯನ್ನು ನೀಗಿಸಿಕೊಳ್ಳುವೆನು ನೀಗಿಸಿದೆ ಹೋದರೆ ಈ ನನ್ನ ಗದೆಯಿಂದ ಸಂಹಾರ ಮಾಡಿ ಬಂಧು ಬಳಗದವರನ್ನೆಲ್ಲ ಕರೆಯಿಸಿ 7 ಕೊಪ್ಪರಿಗೆ ತುಪ್ಪರಿಂದ ಬೇಯಿಸಿ ಉಪ್ಪಿನಕಾಯಿಯಂತೆ ಚಪ್ಪರಿಸಿ ಬಿಡುವೆನು ಏನು ಪ್ರಾಣಗಂಧ ನನ್ನನ್ನು ಒಲಿಸು ನಾನೀಗ ನಾನೀಗಲ್ಲೇ ನಾನೀಗ ನಾನೀಗಲ್ಲೇ ಏನಾದರೂ ಆಗಲಿ ಪ್ರಾಣವಲ್ಲವ ಏನಾದರೂ ಆಗಲಿ ನಾನೀಗ 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 ನಾನೀಗಲೇ ನಾನೀಗ ನಾನೀಗಲೇ ಕಲ್ಲಿನ ಮಂಚದ ಮೇಲೆ ಪಲ್ಲಂಗವಾಸಿ ಪ್ರಾಣವಲ್ಲವ ಕಲ್ಲಿನ ಮಂಚದ ಮೇಲೆ ಪಲ್ಲಂಗವಾಸಿ ವಲ್ಲಭನ ಕೂಡಿಕೊಂಡು ಗಂಗಕ್ಕೆ ನಾನೀಗ 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 ನಾನೀಗಲೇ ನಾನೀಗ ನಾನೀಗಲೇ ಸೀತಾ ಈ ವನದ ಸೌಂದರ್ಯವನ್ನು ನೋಡಿದೆಯಾ ಸೀತಾ ಎತ್ತ ನೋಡೆ ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು ಸೀತಾ ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು ಚಿತ್ತಚಾರಿ ನಾಡ
ಚಿತ್ತಚಾರಿ ನೋಡಲ ಮಮ 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 ಚಿತ್ತಕ್ಕೆ ಮುದವೀವುದು ಚಿತ್ತಕ್ಕೆ ಮುದವೀವುದು ಕೂಸುತ್ತೆ ನೀನೋಡೆ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಸೀತಾ ಇವನಾಳಿ ಮೆರೆಯುವ ಸೊಬಗಿದ 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 ಕೂಸುತ್ತೆ ನೀನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ, ಸ್ವಾಮಿ, ಈ ವನದ ಸೌಂದರ್ಯವನ್ನು ನೋಡಿದೆಯಾ? ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಎಷ್ಟು ರಮಣೀಯವಾಗಿರುವುದು. ಈ ಸುಂದರವಾದ ತಾಣವೇ ಪಂಚವಟಿ. ಸೀತಾ, ಸ್ವಾಮಿ, ಅರಮನೆಯಲ್ಲಿ ಹಂಸ ತೌಲಿಕಾ ತಲ್ಪದೋಳ್ ಪವಳಿಸಿ ಅನೇಕ ದಾತಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಸ್ವಾಮಿ, ಸೀತಾ, ಇದೇನು ಹೀಗೆ ಹೇಳುತ್ತಿರುವಿರಿ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಹಂಸ ತೂಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕೊರತೆ ಇಲ್ಲ. ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿ. ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ಸೀತಾ, ಸ್ವಾಮಿ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಸೀತಾ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಕಲೆಯೇ
ಬಂದೆ ನಾ ಮರೆತೇನೆ ಸ್ವಾಮಿ ಸೀತಾ, ಪ್ರಾಣೇಶ್ವರ, ಜಾನಕಿ, ಹೊಸತನ ಕಂಡೆನ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ ಆಶಾ ಜೀವನ ಶುಭ ದಿನ. ಸೀತಾ, ಸ್ವಾಮಿ ಬಾ ಕ್ಷಣಕಾಲ ವಿಶ್ರಮಿಸಿಕೊಳ್ಳೋಣ. ಆಗಲಿ. ಏನು ರೂಪ, ಏನು ಲಾವಣ್ಯ, ಸೌಂದರ್ಯವಲ್ಲವೇ ಜಗದೊಳಗೆ ನಾನು, ಸೌಂದರ್ಯವಲ್ಲವೇ ಜಗದೊಳಗೆ ನಾನು, ಓ ಜಗದೊಳಗೆ ಈ ಜಗದೊಳಗೆ, ಓ ಜಗದೊಳಗೆ ಈ ಜಗದೊಳಗೆ, ಸೌಂದರ್ಯವಲ್ಲವೇ ಜಗದೊಳಗೆ ನಾನು, ಚಿಕ್ಕ ವಯಸ್ಸಿಗೆ ಬಾ ತಕ್ಕ ಸುಂದರನು, ಚಿಕ್ಕ ವಯಸ್ಸಿಗೆ ಬಾ ತಕ್ಕ ಸುಂದರನು, ಅಕ್ಕರೆಯಿಂದಲೇ ಅಕ್ಕರೆಯಿಂದಲೇ ಸಿಕ್ಕಿದ ನನಗೆ, ಸೌಂದರ್ಯವಲ್ಲವೇ ಜಗದೊಳಗೆ ನಾನು, ಜಗದೊಳಗೆ ನಾನು, ಜಗದೊಳಗೆ ನಾನು. ಇಂತಹ ಸುಂದರಾಂಗನದು ಜಗದಲ್ಲಿ ಇಲ್ಲಿಯೂ ಇಲ್ಲದು. ಏನಾದರೂ ಮಾಡಿ ಈ ಮೋಹನಾಂಗನನ್ನು ವರಿಸಿ ನಾನು ವರಿಸಲೇಬೇಕಲ್ಲವೇ? ಅಲ್ಲಿಗೆ ಈ ನನ್ನ ಜನ್ಮವೂ ಸಾರ್ಥಕವಾಗುವುದು. ಹತ್ತಿರ ಹೋಗಿ ಮಾತನಾಡಿಸುವೆನು. ಓ ಸುಂದರಾಂಗ, ಪ್ರಿಯತಮ ಮೋಹನಾಂಗ. ಯಾರಮ್ಮ ನೀನು? ಆಹಾ, ಇಲ್ಲಿಗೆ ಏಕೆ ಬಂದೆ? ನಿನ್ನ ದೇಶವಾವುದು? ನನ್ನಿಂದೇನಾಗಬೇಕು? ಆಹಾ, ಅಮ್ಮ ಎನ್ನಬೇಡ ಸುಂದರಾಂಗ, ಎಲ್ಲವೂ ತಣ್ಣಗಾಗಿ ಹೋಗುವುದು. ಅಮ್ಮ ಅನ್ನ ಬೇಡ. ಮತ್ತಿನ್ನೇನನ್ನಬೇಕು? ಪ್ರಿಯತಮೆ ಮೋಹನಾಂಗಿ, ಸುಂದರಿ ಎಂದರೆ ಸಾಕು ಸುಂದರಾಂಗ. ಹಾಗೆ ಕರೆಸಿಕೊಳ್ಳುವವಳು ಇದೋ ನನ್ನ ಪತ್ನಿಯಾದ ಜಾನಕಿಯು ಇಲ್ಲೇ ಇರುವಳು. ಇವಳು ನಿನ್ನ ಪತ್ನಿ? ಹೌದು. ಅಲ್ಲ, ಏನು ಸುಂದರಾಂಗ, ಇವಳು ನನಗಿಂತ ಸುಂದರವಾಗಿರುವಳೆ. ಹೋದರೆ ಹೋಗಲಿ ಬಿಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ವರಿಸು. ಆಗಲೂ ನೀನು ಏಕಪತ್ನಿ ತಾನೆ. ಅಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನ್ನನ್ನು ವಾಯು ಸಾಕ್ಷಿಯಾಗಿ ಕಟ್ಟಿಕೋ ಸುಂದರ. ಅಯ್ಯೋ ಮರುಳೆ, ವಾಯು ಸಾಕ್ಷಿಯಾಗಿ ಯಾರು ಲಗ್ನವಾಗುವುದಿಲ್ಲವಮ್ಮ. ನನಗೆ ಆಗು. ಅದು ಸಾಧ್ಯವಿಲ್ಲ. ಏಕೆ? ನಾನು ಏಕಪತ್ನಿ ವ್ರತಸ್ಥನು. ಆಗಲೇ ಹೇಳಿದನಲ್ಲ ಸುಂದರಾಂಗ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ವರಿಸು. ಆದರೂ ನೀನು ಸುಂದರಾಂಗನೇ. ಮೋಹನಾಂಗ, ಇವಳು ಬೇರೆ ಪಕ್ಕದಲ್ಲಿರುವಳಲ್ಲ. ಇರಲಿ ಸುಂದರಾಂಗ, ಆಕೆಯನ್ನು ನೋಡಬೇಡ, ನನ್ನನ್ನೇ ನೋಡು, ನನ್ನನ್ನು ವರಿಸು. ಬಾ ಸುಂದರಾಂಗ. ನೋಡಮ್ಮ, ಅಮ್ಮ ಎನ್ನಬೇಡ ಸುಂದರಾಂಗ. ಸರಿ, ನಿನಗೆ ಲಗ್ನವಾಗಬೇಕೆಂಬ ಇಚ್ಛೆ ಇದೆ ತಾನೇ? ಸತ್ಯವಾಗಿರುವುದು. ಹಾಗಾದರೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಆ ಪಾರ್ಶ್ವದಲ್ಲಿ ನಿನ್ನ ತಮ್ಮನಿರುವನೆ? ಹೌದು. ಆತನಿಗೆ ಲಗ್ನವಾಗಿರುವುದೇ? ಓ, ಲಗ್ನವಾಗಿರುವುದೇ? ಹೌದು ತಾಯಿ, ಲಗ್ನವಾಗಿರುವುದೇ? ಲಕ್ಷ್ಮಣನಿಗೆ ಇನ್ನು ಲಗ್ನವಾಗಿಲ್ಲವಮ್ಮ. ಲಗ್ನವಾಗಿಲ್ಲವಲ್ಲವೇ? ನಿನಗ್ ಮಾತ್ರ ಹೆಂಡತಿ ಬೇಕು, ಪಾಪ ಅವನಿಗೆ ಹೆಂಡತಿ ಬೇಡವಾ? ಅಲ್ವೇ? ಆಗಿದೆ, ಅದು ಅಲ್ಲಿರ್ಲಿ. ಈಗ ಸದ್ಯಕ್ಕೆ ನನಗಾದ್ರೂ ಸಾಕು ಸುಂದರಾಂಗ. ಮೋಹನಾಂಗ, ನೀನ್ ಮಾತ್ರ ಜೊತೆಲ್ಲ ಪತ್ನಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ಪಾಪ ಅವನು ಒಂಟಿಯಾಗಿ ಬಂದ್ಬಿಟ್ಟವನೆ. ಹೋಗ್ಲಿ, ಅವನು ನಿನಗಿಂತ ಸುಂದರವಾಗಿರುವ. ಓಹೋ, ಬಹಳ ಸುಂದರನು. ಆದ್ದರಿಂದಲೇ ಆತನಿಗೆ ಲಕ್ಷ್ಮಣ ಎಂದು ಕರೆಯುವರು. ಹೋಗ್ಲಿ ಸುಂದರಾಂಗ, ನಿನ್ನ ಕರ್ರಗಮ್ಮ ಬೆಳ್ಳಗಮ್ಮ. ಹೋಗ್ಲಿ, ಕರ್ರಗಿರುವನೆ? ಇಲ್ಲ, ನನ್ನ ರೀತಿ ಇಲ್ಲ ತಾಯಿ. ಅವನು ಕೆಂಪಾಗಿರುವನು. ಕೆಂಪಾಗಿರುವನೆ? ಆತನೇ ಬೇಕು ಸುಂದರಾಂಗ ನನಗೆ. ನೀನ್ ಬರೀ ಕರ್ರಗಿದೀಯ. ಇರ್ಲಿ, ಆತನೇನಾದ್ರು ವರಿಸಿಲ್ಲವೆಂದರೆ ಪುನಃ ಇಲ್ಲಿಗೆ ಬರುವೆನು ಸುಂದರಾಂಗ. ಇಲ್ಲ, ನೀನು ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಹಾಗೆ ಆಗಲಿ ಸುಂದರ, ನಾನು ಈಗಲೇ ಹೋಗುವೆನು. ಓಹೋ,
ತಂಗಲೇ ಬೀಸಿದೆ ಕಪ್ಪನ್ನು ಚೆಲ್ಲೈತೆ ಎಲ್ಲೆಲ್ಲೂ ಆನಂದ ತುಂಬಿ ಬಂದೈತೆ ಎಲ್ಲೆಲ್ಲೂ ಆನಂದ ತುಂಬಿ ಬಂದೈತೆ. ಆಹಾ ಏನಿ ಸುಂದರಾಂಗ, ಹಿಂದಿಲಿಂದಲೇ ಇಷ್ಟು ಸುಂದರವಾಗಿರುವನಲ್ಲ, ಇನ್ನು ಮುಂದುಗಡೆ ಸುಂದರ ರೂಪ ರೂಪ ನೋಡಿದರೆ ಇನ್ನೆಷ್ಟು ಸುಂದರವಾಗಿರುವನು. ಆದರೆ ಬಿಡುವೆನೆ, ನೋಡುವೆನು. ಮೋಹನಾಂಗ, ಓ ಸುಂದರ, ಇರುವುದೊಂದು ಬಿಲ್ಲು, ಎಲ್ಲಿ ಬಿಡುವೆ ಸುಂದರಂಗೆ ಹೀಗೆ ತಿರುಗುವನಾಗು? ಇಲ್ಲೇ ಇರುವೆ. ಹತ್ತಿರ ಬಂದರೆ ಏನಾಗುವುದು? ಆಹಾ, ನಿನ್ನ ಮೇಲೆ ಮೋಹಿತಳಾಗಿ ನಿನ್ನನ್ನು ಮನಸ್ಸೋತು ಬಂದಿರುವೆನು ಬಾಸಿ. ಯಾರು ನೀನು ಎಂದೆ? ನಾನೇ ಮೋಹನಾಂಗ, ಲಂಕಾಧೀಶ್ವರನಾದ ರಾವಣೇಶ್ವರನ ತಂಗಿಯಾದ ನನ್ನನ್ನು ನಕನಕ ನಕರಕ ಶೂರ್ಪನಕ ಎಂದು ಕರೆವರು ಸುಂದರಾಂಗ. ಬಾ, ನಿನ್ನ ಮೇಲೆ ಮೋಹಿತರಾಗಿ ಬಂದಿರುವೆನು, ನನ್ನನ್ನು ವರಿಸು. ಅದಿರಲಿ, ಇಲ್ಲಿಗೇಕೆ ಬಂದೆ? ನಿನ್ನನ್ನು ವರಿಸಬೇಕೆಂದು ಬಂದಿರುವೆನು. ನನ್ನನ್ನು ವರಿಸಲು ಬಂದೆ? ನಿನ್ನ ಕುಲ? ಅಯ್ಯ, ಕುಲ ಜಾತಿ ಯಾವ್ದಾದ್ರೇನಯ್ಯ, ಸುಮ್ನೆ ಲಗ್ನ ಮಾಡ್ಕೊ, ಹೆಂಗು ಒಂಟಿಯಾಗಿದೆಯಲ್ಲ. ಮೊದಲು ಕುಲ ಹೇಳಮ್ಮ. ಕುಲವಾದರೆ ಏನಾಯ್ತಯ್ಯ? ಕುಲವಿಲ್ಲದೆ ನೀನು ಲಗ್ನವಾಗುವುದಿಲ್ಲವೇ? ನಮಗೆ ಕುಲವೇ ಮುಖ್ಯ. ಅದೇ ನಾವೇನು ಜನಗಳಲ್ವೇನೋ, ಸುಮ್ನೆ ಲಗ್ನವಾಗು. ಸ್ವಲ್ಪ ದೂರ ನೀನು. ಹತ್ತಿರ ಬಂದರೆ ಮಾತಾಡು. ಏನಂದೆ? ರಾವಣೇಶ್ವರನ ಸಹೋದರಿ. ಹಾಗಾದರೆ ನೀನು ದಾನವ ಕುಲದವಳವು. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಏಕೆ ಸುಂದರಾಂಗ? ಏಕೆಂದರೆ ಅನುಜರು ನೀವು ಅನುಜರು ನಾವು. ಪ್ರಿಯತಮ, ನನ್ನನ್ನು ಆಲಂಗಿಸು. ಧನುಜರು ನೀವು ಮನುಜರು ನಾವು. ಮನಸ್ಸಿನ ಆಟಗೆ ಮುದಗೊಳ್ಳಬೇಡ ಪ್ರಿಯತಮ. ಮನಸ್ಸಿನ ಆಟಗೆ ಮುದಗೊಳ್ಳಬೇಡವೇ. ಆದೆಯು ತರವೇ ಅದುರರ ತರುಣಿ. ಪ್ರಿಯತಮ, ಆದೆಯು ತರವೇ ಅದುರರ ತರುಣಿ. ಅಸಮತಾದ ತದದಿರದೋದರೆ ಅಸಮತಾದ ತದದಿರದೋದರೆ. ಆದೆಯು ತರವೇ ಅದುರರ ತರುಣಿ. ಪ್ರಿಯತಮ, ಆದೆಯು ತರವೇ ಅದುರರ ತರುಣಿ. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಏಕೆ ಸುಂದರಾಂಗ? ಏಕೆಂದರೆ ಅಣ್ಣ ಶ್ರೀರಾಮಚಂದ್ರನ ಆಜ್ಞಾಧಾರಕನು, ಅವನ ಚರಣ ಸೇವಕನು. ಅವನ ಆಜ್ಞೆಯ ಹೊರತು ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಓಹೋ, ನೀನು ಆಜ್ಞಾಧಾರಕನೇ? ಹೌದು. ಆತನ ಅಪ್ಪಣೆ ಇಲ್ಲದೆ ನೀನೇನು ಮಾಡುವುದಿಲ್ಲ? ಏನನ್ನೂ ಮಾಡುವುದಿಲ್ಲ. ಏನು ಮಾಡುವುದಿಲ್ಲವೇ? ಏನೂ ಮಾಡುವುದಿಲ್ಲ. ಇದು ಅದೂ ಮಾಡುವುದಿಲ್ಲ. ಇದು ಏನನ್ನೂ ಎಂದೇನಲ್ಲ. ಏನು ಮಾಡುವುದಿಲ್ಲವೇ ಸುಂದರಾಂಗ? ಹೋದರೆ ಹೋಗಲಿ ಬಿಡು, ಲಗ್ನವಾಗ ಸುಂದರಾಂಗ. ಸ್ವಲ್ಪ ದೂರ ನಿಂತು ಮಾತನಾಡು. ಹತ್ತಿರ ಬಂದರೆ ಏನಾಗುವುದು? ಹತ್ತಿರ ಬಂದರೆ ನಮ್ಮ ಕುಲಕ್ಕೆ ಅಪಶಕನೂ ಆಗುವುದು. ಅಯ್ಯೋ, ಇವ್ ಒಳ್ಳೆ ಕುಲ 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 ಅಂತ ಚಿನ್ನ ಮಾಡ್ತಾನಲ್ಲ. ಅಯ್ಯೋ, ಇಲ್ಲಿ ನೋಡಿಲ್ಲಿ, ಲಗ್ನವಾದ್ರೆ ಅಷ್ಟೇ ಸಾಕು, ಸುಮ್ಮನೆ ನನ್ನನ್ನು ವರಿಸು. ಇಂಥ ಸುಂದರಾಂಗಿ ಎಲ್ಲಿ ಸಿಗುವುದಿಲ್ಲ. ಆಗುವುದಿಲ್ಲ ದೇವಿ. ಮನದಿನಿಯನೆಲ್ಲ ಎಲ್ಲ ಮನದಿನಿಯನೆಲ್ಲ ಎಲ್ಲ ಮನದಿನಿಯನೆಲ್ಲ ಇನೆಯದೊಳು ಜೊತೆ ಸೇರಿ ಇನೆಯದೊಳು ಜೊತೆ ಸೇರಿ ನಾವಾಡು ಮನದಿನಿಯನೆಲ್ಲ ಎನ್ನ ಮನದಿನಿಯನೆಲ್ಲ. ಪ್ರಿಯತಮ, ನನ್ನನ್ನು ವರಿಸು. ನಯನ ಮನೋಹರ ನವಗುಣವಂತ. ಪ್ರಿಯತಮ, ನಯನ ಮನೋಹರ ನವಗುಣವಂತ ಆನಂದದಿಂದ ನಲಿಯುವ ಬಾರ. ಪ್ರಿಯತಮ,
ಮನದಲ್ಲಿ ನಲಿಯುವ ಬಾರ ನಾವಾಡು ಮನದಿ ನೀನಿನಲ್ಲ ಎನ್ನ ಮನದಿ ನೀನಿನಲ್ಲ. ಸುಂದರ ಒರಿಸು ಸುಂದರಾಂಗ, ಲಗ್ನವಾಗುವುದಿಲ್ಲವೇ? ಆಗುವುದಿಲ್ಲ. ಏಕೆ? ಏಕೆಂದರೆ ನಾನು ಅಣ್ಣನ ಆದ್ದರಿಂದ ನೀನು ಈಗಿಂದೀಗಲೇ ಅಣ್ಣನ ಬಳಿ ಹೋಗಿ ಅಣ್ಣನ ಬಳಿ ಯಾವುದಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನಿನ್ನನ್ನು ಲಗ್ನವಾಗಬೇಕು. ನಿಮ್ಮ ಅಣ್ಣನ ಬಳಿ ಹೋಗಿ ನಾನು ಗುರುತನ್ನು ತಂದರೆ ನನ್ನನ್ನು ಒರೆಸುವೆಯಾ? ಮುಂದೆ ನೋಡುವೆನು. ಮುಂದೆ ನೋಡುವೆನೆಂದು ಹೇಳುತ್ತಿರುವೆ ಅಲ್ಲ, ನನ್ನನ್ನು ಒರೆಸುವೆ ಇಲ್ಲವೋ? ಮುಂದೆ ಯೋಚನೆ ಮಾಡುವೆನು. ನಾನೀಗ ಹೋಗಲಿ ಗುರುತನ್ನು ತರಬೇನೆ. ಮೊದಲು ಹೋಗು. ಹಾಗೆ ಆಗಲಿ, ಬೇಗ ಬರುವೆನು ಸುಂದರಾಂಗ. ಓ ಪ್ರೇತಮ ಸುಂದರಾಂಗ. ಜಾನಕಿ, ಪ್ರಾಣೇಶ್ವರ, ಈಕೆಯು ಮತ್ತೆ ಬಂದಳಲ್ಲ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿರತಿಗ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ಓ ಚೆಲುವಾ ನೀನು ಚೆಲುವಾ, ಓ ಚೆಲುವಾ ನೀ ಬಿಡು ಚೆಲುವಾ, ಮನ್ಮುಖ ಸುಂದರಿ ನಿಂತಿರಲು. ಓ ಚೆಲುವಾ ನೀ ಬಿಡು ಚೆಲುವಾ, ಮನ್ಮುಖ ಸುಂದರಿ ನಿಂತಿರಲು. ಓರೆನಾಟ ಕೂಡಿಯಾಟ ಓರೆನಾಟ ಕೂಡಿಯಾಟ ಮೋಗ ಕಂಪ ಚೆಲ್ಲಿರಲು. ನೀನ ಜಾಣ ನನ್ನ ಪ್ರಾಣ, ನೀನ ಜಾಣ ನನ್ನ ಪ್ರಾಣ, ಓಡು ಬಾಣ. ಪ್ರಿಯತಮ, ಓ ಸುಂದರ, ಜಾನಕಿ, ಓ ಪ್ರೇಮದ ಪೂಜಾರಿ ಬಾ ಮನದಿನ ಸಂಸಾರಿ. ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿರತಿಯ ಸಿಂಗಾರಿ. ಮೋಹನಾಂಗ, ಓ ಸುಂದರ. ಏಕಮ್ಮ, ಪುನಃ ಏಕೆ ಬಂದೆ? ಏತಕ್ಕಾಗೆಂದರೆ ನಿನ್ನ ತಮ್ಮನ ಬಳಿಗೆ ಹೋಗಿದ್ದನು ಮೋಹನಾಂಗ. ನೀನೇನಾದರೂ ಗುರುತನ್ನು ಕೊಟ್ಟರೆ ಆತನು ನನ್ನನ್ನು ಲಗ್ನವಾಗುವನಂತೆ. ಓಹೋ, ಹೌದೇ? ಹಾಗಾದರೆ ನಿನ್ನ ಬೆನ್ನ ತಿರುಗಿಸಿ ನಿಲ್ಲು. ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು. ಬೆನ್ನಿನ ಹಿಂದೆ? ಹೌದು, ಅದನ್ನು ಆತನಿಗೆ ತೋರಿಸು. ಅವ ನಿನ್ನನ್ನು ಅವಮಾನಿಸುವನು. ಏನೇನು? ಪದಭೇದ ಮಾಡಿ ನೋಡಮ್ಮ, ಅವ ನಿನ್ನನ್ನು ಮಾನಿಸುವನು ಎಂದು. ಹಾಗೆನ್ನು ಸುಂದರಾಂಗ. ಏಕೆ ನನ್ನ ಬೆನ್ನಿನ ಮೇಲೆ ಬರೆಯಬೇಕೆ? ಬೇಡ ಸುಂದರಾಂಗ, ಈ ನನ್ನ ವಿಶಾಲವಾದ ಹೃದಯದ ಮೇಲೆ. ಇಲ್ಲ ತಾಯಿ, ಅಲ್ಲೆಲ್ಲ ಬರೆಯುವಂತಿಲ್ಲ. ಈ ನನ್ನ ಹಸ್ತಗಳ ಮೇಲೆ. ಅಮ್ಮ, ಅಮ್ಮ ಅನ್ನ ಬೇಡ ಸುಂದರಾಂಗ. ನಾನು ಬರೆದನ್ನು ನೀನು ನೋಡಬಾರದು. ಹೌದೇ? ಹೌದು ತಾಯಿ, ಇದು ರಾಜರಹಸ್ಯ. ಆದ್ದರಿಂದ ನಿನ್ನ ಬೆನ್ನ ತಿರುಗಿಸಿ ನಿಲ್ಲು. ಎಲ್ಲಾದ್ರೂ ಬರೀಲಿ, ನನಗೆ ಲಗ್ನವಾದರೆ ಸಾಕು. ಮೋಹನಾಂಗ, ಇಲ್ಲಿ ಬರೆ, ಹೀಗೆ ಮುಂದೆ ಬಾ. ಬರೆ, ಇರು 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 ಸುಂದರಾಂಗ. ದುಂಡಗೆ ಒತ್ತಿ ಒತ್ತಿ ಬರೆಯಬೇಕು. ಆಗಲ್ಲಮ್ಮ, ಬರೆ. ಈ ಕುರುಹನ್ನು ಆತನಿಗೆ ತೋರಿಸು, ನಿನ್ನ ಇಷ್ಟಾರ್ಥವು ನೆರವೇರು. ಹೌದೇ? ಹೌದಮ್ಮ. ನಾನಿನ್ನು ಹೋಗಿ ಬರಲ್ಲ? ಹೋಗಿ ಬಾ. ಭಾವನವ್ರೆ, ಅಕ್ಕ ತಪ್ಪದೆ ನಮ್ಮ ಲಗ್ನಕ್ಕೆ ಬರೋರಾಗಿ. ಹಾಗೆ ಇವಳಿಗೆ ನನ್ನ ಸವತಿ ಹೋದರೆ ಸಾಕೆಂದು ಕಾದಿರುವಳು. ನನ್ನ ಸವತಿ ನಂತರ ಬಂದು ವಿಚಾರಿಸಿಕೊಳ್ಳುವೆ. ಓ ಸುಂದರಾಂಗ, ನನ್ನ ಮದುವೆಯಂತೆ
ಮದುವೆಯಂತೆ ಓ ನನ್ನ ಮದುವೆಯಂತೆ ನನ್ನ ಮದುವೆಯಂತೆ ಓ ನನ್ನ ಮದುವೆ ನಂಗು ನಿಂಗು ಏನಂತೆ ಲೋಕವೆಲ್ಲ ಡಮ್ಮಂತೆ ಡಾಮ್ 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 ಡಾಮ್. ನಿನಗೆ ನಗು ಮುಖವೇ ಇಲ್ಲವಲ್ಲ? ಇಲ್ಲ ತಾಯಿ. ಏಕೆ? ಚಳಿ ಅಲ್ಲ ಸೆಕೆ ಆದ್ರೂ ಈತನು ನಗುತ್ತಿಲ್ವಲ್ಲ? ಏನು ತಾನು ಮಾಡಲಿ? ನೋಡಂಗ ನೀನು ಹೇಳಿದಂತೆ ಇಲ್ಲಿ ನೋಡು ಗುರುತನ್ನು ತಂದಿರುವೇನು. ರೋಮಾಂಚನಾದ ಪ್ರಿಯ ಈ ಸವಿಯ ಮೋದ ರೋಮಾಂಚನಾದ ಈ ಸವಿಯ ಮೋದ ನನ್ನ ಮನದಾಸೆ ಈಡೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ನನ್ನ ಮನದಾಸೆ ಈಡೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನಾದ ಈ ಸವಿಯ ಮೋದ ಪ್ರಿಯ ಅನುದಿನ ನಿನ್ನನ್ನು ಬಿಡಲಾರೆ ನನ್ನ ಎಂದಿಗೂ ನೀನೆ ನನ್ನವನು ಅನುದಿನ ನಿನ್ನನ್ನು ಬಿಡಲಾರೆ ನನ್ನ ಎಂದಿಗೂ ನೀನೆ ನನ್ನವನು ನನ್ನ ಮನದಾಸೆ ಈಡೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ನನ್ನ ಮನದಾಸೆ ಈಡೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನಾದ ಈ ಸವಿಯ ಮೋದ. ಪ್ರಿಯ ಹೇಳಮ್ಮ. ನಿಮ್ಮ ಅಣ್ಣನ ಬಳಿಗೆ ಹೋಗಿ ನೀನು ಹೇಳಿದಂತೆ ನಾನು ಗುರುತನ್ನು ತಂದಿರುವೆನು. ತಂದಿರುವೆಯಾ? ಎಲ್ಲಿ ತೋರಿಸು. ತೋರಿಸಲೇ? ಈಗ ಬಾಯಿಲಿ ನೋಡಿದ ಕೂಡಲೇ ಒರಿಸಬೇಕು. ನಂತರ ಯೋಚಿಸುವೆನು. ಇಲ್ಲಿ ನೋಡಿ ತೋರಿಸು. ಅಣ್ಣ ಶ್ರೀರಾಮಚಂದ್ರನು ಸರಿಯಾದ ಉಪಾಯವನ್ನೇ ಮಾಡಿದ್ದಾನೆ. ಸುಂದರಿ, ಸುಂದರ, ನಿನ್ನದು ಒರಿಸಬೇಕಾದರೆ ಹಾ, ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು. ಏನೋ ಛತ್ರಿ ಪದ್ಧತಿನ? ಕ್ಷತ್ರಿಯ ಪದ್ಧತಿಯಂತೆ. ಅದೆಂತ ಪದ್ಧತಿನಯ್ಯ? ನಮ್ಮ ಪದ್ಧತಿ ಕಣಮ್ಮ. ಓ, ಈ ಕಣ್ಣು ಕಟ್ಟಿಕೊಳ್ಳಲೇಬೇಕೆ? ನನ್ನ ಪದ್ಧತಿಯಂತೆ ನೀನು ಕಣ್ಣು ಮುಚ್ಚಿದರೆ ಮಾತ್ರ ಹೆಂಗಾದ್ರೂ ಆಗ್ಲಿ, ಲಗ್ನವಾದ್ರೂ ಸಾಕು ನನಗೆ. ಈಗ ಮೋನಾಗ ಕಟ್ಟಿಕೊಳ್ಳಿ. ನೀನ್ ಎಲ್ಲಿ ಹೋಗುದಿಲ್ಲ ತಾನೇ? ಎಲ್ಲಿಯೂ ಹೋಗುವುದಿಲ್ಲ. ಈಗ ಸುಂದರಾಂಗ ಒರಿಸಬೇಕೇ ನಿನ್ನನ್ನು? ಇದೋ ಒರಿಸುವೆನು. ಉರಿವುದು ಮೂಗು ಸುರಿವುದು ರಕ್ತ ಏನ ಮಾಡಲೀಗ ಏನ ಮಾಡಲೀಗ ಅಣ್ಣ ಮೂಗು ಮೂಗು ಅವನ್ ಮನೆ ಹಾಳಾಗ ಅವನ್ ಚಾಪೆ ಸುತ್ಕೊಂಡೋಗ ಅವನ್ ಮನೆ ಹಾಳಾಗ ಅವನ್ ಚಾಪೆ ಸುತ್ಕೊಂಡು ಮೂಗ ಕುಯ್ದನಾಗ ಸುರಿವುದು ರಕುತ ಉರಿವುದು ಮೂಗು ಏನ ಮಾಡಲೀಗ ಅಣ್ಣ ಮೂಗು 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 ಕೈಕಸ ಗರ್ಭ ಸಂಧ್ಯಾತ ದಶಕಂಠ ಶಿರಶಾಸನ ಸ್ವರ್ಣ ಲಂಕಾಧೀಶ ರಾವಣ ಸಾರ್ವಭೌಮ ರಾವಣ ಸಾರ್ವಭೌಮ
ರಾವಣ ಸಾರ್ವಭೌಮ ಅಳಿನಿ ಕಲ್ಪಾಂಡವೆಲ್ಲವಂ ಕರಗತಗೊಳಿಸಿ ಗರ್ಭಾಂಡವೆಲ್ಲವಂ ಕರಗತಗೊಳಿಸೀರ್ಘಂ ಮಹೇಂದ್ರಾದಿ ದೇವತೆಗಳು ಎನ್ನ ಚರಣ ಸೇವೆಯ ಕೈಯಲ್ಲಿ ಸುರನಾರಿಯರ ನವಗಾನ ಅರ್ಥನೆಗಳನ್ನು ವೀಕ್ಷಿಸುತ್ತೆ ನಿರುತಮ್ಮ ಅವರ ಸುಖ ವಿಲಾಸವನನುಭವಿಸುವ ರಾವಣಂಗೆ ಅಮನಿಹರೇ ಜೈ ಜೈ ಲಂಕೇಶ್ವರ ಜೈ ಜೈ ಲಂಕೇಶ್ವರ ಜೈ ಜೈ ಲಂಕೇಶ್ವರ ಭಗವತಿ ದಶಮುಖದ ಬೆಲೆಯ ಬೆಟ್ಟಲೆ ಭಗವತಿ ಗಂಧನಿಬ ದಶಮುಖದ ಸಿರಿಯ ಬೆಟ್ಟಲೆ ಸದಾಪೂರಿತಂ ಸಸಿಧ್ವನಿ ಪದಂ ಸದಂಡ ಪರಾಗ ಅಟೋಮಿತಂ ಸದಾಪೂರಿತಂ ಸಸಿಧ್ವನಿ ಪದಂ ಸದಂಡ ಪರಾಗ ಅಟೋಮಿತಂ ತತ ಶಿವನ ಶಿವ ವಿಭೂತ ವಿರಚಿತ ತತ ಶಿವನ ಶಿವ ವಿಭೂತ ವಿರಚಿತ ಯಥೋಭಾಗ್ಯ ವಿಜಯ ಹೊರವ ಬೆರೆಸಿದೆಂದೆನಿಗೆ ದಶಮುಖದ ಸಿರಿಯ ವಿಜಯ ವಿಜಯ ವಧುವಕರ ಬೇಡಿತು ನಲಿತು ದಶಗಮಿಗಿನಿ ಗೆಲಿಗೆ ವಿಜಯ ವಧುವಕರ ಬೇಡಿತು ನಲಿತು ದಶಗಮಿಗಿನಿ ಗೆಲಿಗೆ ಸಕಲ ಮೋಸವನ ಸಮಾನರಲ್ಲಿಪ ವಿಭೀಷಣ ಸಕಲ ಮೋಸವನ ಸಮಾನರಲ್ಲಿಪ ನಗುವೆನಿಪ ದಶವಧನ ಹರಿಸಮರೇ ಒಳಗೆ ಒಮ್ಮಗಳ ನಗುವೆನಿಪ ದಶವಧನ ಹರಿಸಮರೇ ಸರೆಯೊಳಗೆ ಅಡಿಪ ದಶ ಅದನ್ನ ಹರಿಸಮರೇ ಸರೆಯೊಳಗೆ ಅಡಿಪ ದಶ ಅದನ್ನ ಹರಿಸಮರೇ ಸರೆಯೊಳಗೆ ಪದ ಸಮಾಧಾನ ಪದ ಸಮಾಧಾನ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ಪ್ರಾಪ್ತ ಅನುಜನಾದ ವಿಭೀಷಣ ಅಗ್ರಜ ಕುಂಭಕರ್ಣ ಅಗ್ರಜ ಕುಮಾರರಾದ ಅಕ್ಷಯ ತಂದೆಯ ಇಂದ್ರಜಿತು ತನ್ನೇ ಶತಯೋಜನ ಸವಿಸ್ತಾರವಾದ ಈ ನನ್ನ ಲಂಕಾನಗರದಲ್ಲಿ ಪೌಲಸ್ತ್ಯ ವಂಶಕುಲ ತಿಲಕನಾಗಿ ಕೈಕಸಾ ದೇವಿಯ ಗರ್ಭ ಸಂಜಾತನಾಗಿ ಅಲ್ಲದೆ ಈ ಸೊಣ್ಣ ಲಂಕೆಯ ಅಧಿಪತಿಯಾಗಿ ಮೆರವ ಎನಗೆ ಸರಿಸಮಾನರಾದ ವೀರರು ಏನನು ಈ ತ್ರಿಭುವನದಲ್ಲಿ ಯಾರಾದರೂ ಇರುವರೇ ಪ್ರಸ್ತ ನಾನು ಹೆಂಗ
ಕಡೆ ದತ್ತುವೆ ಬಡಬಡಾದ ಮರಗಳೀಗ ಕಡೆ ದತ್ತುವೆ ಕಡೆ ದತ್ತುವೆ ಪಟ್ಟುವಾದ ಮರನೀಗ ಬೆಟ್ಟುವಾದ ಮರನೀಗ ಪಟ್ಟುವಾದ ಮರನೀಗ ಬೆಟ್ಟುವಾದ ಮರನೀಗ ಪಟ್ಟಿ ದಟ್ಟಿ ಪಡಿ ಪಡಿ ದಟ್ಟೆ ಪಟ್ಟಿ ದಟ್ಟಿ ಪಡಿ ಪಡಿ ದಟ್ಟೆ ಕಡೆ ದತ್ತುವೆ ಬಡಬಡಾದ ಮರಗಳೀಗ ಕಡೆ ದತ್ತುವೆ ದಾನವೇಂದ್ರ ನಮ್ಮ ರಾಜ್ಯಕ್ಕೆ ಧಕ್ಕೆ ಬರುವುದನ್ನೇನು ಎಂದಿಗೂ ಸಾಧ್ಯವಿಲ್ಲ. ತಂದೆ ಎನ್ನುವುದು ಈ ನಿಮ್ಮ ಪರಗಮಗೆ ಕಳಕ ಬಂದರೇನು? ಜನರ ಮರ ಪಡೆದು ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ತಂದೆ ಜನರ ಮರ ಪಡೆದು ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ತಂದೆ ಅಧಾರದಲ್ಲಿ ವಿಧಾನದಲ್ಲಿ ಇದತ್ತದಿಂದ ಗೆಲ್ವ ಇದತ್ತದಿಂದ ಗೆಲ್ವ ಇದತ್ತದಿಂದ ಗೆಲ್ವ ತಂದೆ ಅಧಾರದಲ್ಲಿ ವಿಧಾನದಲ್ಲಿ ಇದತ್ತದಿಂದ ಗೆಲ್ವ ಇದತ್ತದಿಂದ ಗೆಲ್ವ ಇದತ್ತದಿಂದ ಗೆಲ್ವ ಪರಾಜಯವಿರ ಹೊರ ಪಡೆದು ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ದುರಾವಳಿಯ ಗೆಲ್ವ ತಂದೆ ಈ ನಿಮ್ಮ ಪರಾಕ್ರಮವನ್ನು ಕಂಡು ದೈತ್ಯ ದಾನವರು ಅಲ್ಲದೆ ಎಲ್ಲರೂ ದೈತ್ಯರು ಅಲ್ಲದೆ ದೇವರನ್ನು ಮುಗಿಸಿ ನಿಮ್ಮ ಪರಾಕ್ರಮ ಕಳಕ್ಕೆ ಬಂದರೇನು? ಅಲ ಅಲ ಇಂದತ್ತು ತಂದೆ ನಿಮ್ಮ ಪರಾಕ್ರಮ ಎಂದರೇನು? ಬ್ರಹ್ಮಾಂಡವು ನಡುವುದೀಗಲ ಬ್ರಹ್ಮಾಂಡವು ನಡುವುದೀಗಲ ಉದಾರಾತ್ರಿ ಭಯದಿಂದಲ ಬ್ರಹ್ಮಾಂಡವು ನಡುವುದೀಗಲ ಹಲೋ ದುಷ್ಟರ ಮುಷ್ಟಿ ಮುರಿಯುತ್ತೆ ಭ್ರಷ್ಟಗೊಳಿಸು ನಾನೀಗ ತಂದೆಯ ದುಷ್ಟರ ಮುಷ್ಟಿ ಮುರಿಯುತ್ತೆ ಭ್ರಷ್ಟಗೊಳಿಸು ನಾನೀಗ ಉದಾರಾತ್ರಿ ಭಯದಿಂದ ಬ್ರಹ್ಮಾಂಡವು ನಡುವುದೇಗ ಬ್ರಹ್ಮಾಂಡವು ನಡುವುದೇಗ ಬ್ರಹ್ಮಾಂಡವು ನಡುವುದೇಗ ಬ್ರಹ್ಮಾಂಡವು ನಡುವುದೀಗಲ ತಂದೆಯ ನಿಮ್ಮ ಪರಾಕ್ರಮಕ್ಕೆ ಕಳಂಕ ಎಂದರೇನು? ಹಲೋ ಕುಮಾರ ಅಗ್ರದ ವಿಭೀಷಣ ರಾಜನೀತಿ ಧರ್ಮಶಾಸ್ತ್ರಗಳನ್ನರಿತು ರಾಜನೀತಿ ಧರ್ಮಶಾಸ್ತ್ರಗಳನ್ನರಿತು ಬಾಳುವದೊರೆಗೆ ಬಾರದು ಅಪಜಯವೆಂದಿಗೂ ಅಗ್ರಜ ಧರ್ಮಶಾಸ್ತ್ರಗಳ ಅರಿತವ ನೀನು ಧರ್ಮಶಾಸ್ತ್ರಗಳ ಅರಿತವ ನೀನು ಬಲು ಬೇದರೆಯೊಳಗೆ ಲಲಿತದಿಂದಲೇ ಅಗ್ಗದ ಬಲು ಬೇದರೆಯೊಳಗೆ ಲಲಿತದಿಂದಲೇ ಧರ್ಮಶಾಸ್ತ್ರಗಳ ಅರಿತವ ನೀನು ನ್ಯಾಯ ನೀತಿಗಳ ಕರಿತಾದೊರೆಗೆ ನ್ಯಾಯ ನೀತಿಗಳ ಕರಿತಾದೊರೆಗೆ ಬಾರದು ಅಪಜಯ ಇದು ಅಗ್ರಜ ಬಾರದು ಅಪಜಯ ಇದು ಅಗ್ರಜ ಪಾಲಿಸು ನೀದರೆಯ ಅಗ್ರಜ
ಪಾಲಿಸು ನೀ ಧರೆಯ ಸತ್ಯಧರ್ಮದಲ್ಲಿ ಒಂದು ಬೇಕಾದಿಯ ದೈತ್ಯವಂತದಲ್ಲಿ ಒಂದು ಬೇಕಾದಿಯ ದೈತ್ಯವಂತದಲ್ಲಿ ಧರ್ಮಶಾಸ್ತ್ರಗಳ ಅರಿತವ ನೀನು ಅಗ್ರಜ ಅಗ್ರಜ ಅಣ್ಣ ನ್ಯಾಯ ನೀತಿ ಧರ್ಮಶಾಸ್ತ್ರಗಳನ್ನರಿತ ಯಾವೊಬ್ಬ ಚಕ್ರವರ್ತಿಗೂ ಇತಿಹಾಸ ಪುರಾಣಗಳಲ್ಲಿ ಅಪಜಯ ಅಪಕೀರ್ತಿ ಬಂದಿರುವುದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ. ವಿಭೀಷಣ ಹೋದ್ರೆ ಎಂದಿನ ದಿವಸ ರಾಮನು ರಾಮನು ಹರಿತಾನೆ ಭೀಷಣ ಹೊರಗಿತ್ತು ಜನಗೆ ಈ ಮದುವೆತನ ಹೊರಗಿತ್ತು ಜನಗೆ ಈ ಮದುವೆತನ ಹೃದಯವು ವ್ಯಸನದಿ ತಗದಾಗಿಸುವುದು ಹೃದಯವು ವ್ಯಸನದಿ ತಗದಾಗಿಸುವುದು ಹರಿತಾನೆ ರಾಮನು ಹರಿತಾನೆ ವಿಭೀಷಣ ಅಗ್ರಜ ಆ ನರಹುಳುವಾದ ಏಳಿ ರಾಮನಿಂದ ಒಂದು ಸೀತಾ ಸ್ವಯಂವರದಲ್ಲಿ ಏನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಸಶಸ್ತ್ರಗಳು ಕತ್ತರಿಸಿದಂತಾಗುವುದು. ಅದೇ ನನ್ನ ಚಿಂತೆಗೆ ಒಮ್ಮೊಮ್ಮೆ ಕಾರಣವಾಗಿರುವುದು. ಅಣ್ಣ ನನ್ನ ಗಾಯನಲ್ಲಿ ಈತ 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 ನೆಕ್ಮಣ ನೆಕ್ಮಣ ನಾಮ 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 ಇವ ಅಣ್ಣ ಅದೇ ಅಣ್ಣ ಅಣ್ಣ ಸುಲ್ಪನಕ್ಕೆ ಹೊಳುತ್ತಾ ಬರುತ್ತಿರುವಳು. ಏನಾಯಿತು ಸಹೋದರಿ? ಮೂಗು ಮೂಗು ದಂಡಕಾರಣ್ಯದಲ್ಲಿ ಈತ ಈತ ನಕ್ವಣ ನಾಮ ನಾಮ ನಕ್ವಣ ಮೂಗು ಕುಯ್ಯ ಏನು ಸರಿಯಾಗಿ ಕೇಳು ಪ್ರಾಸ್ತ. ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣರು ಇರುವರಂತೆ ಪ್ರಭು. ಏನು ರಾಮ ಲಕ್ಷ್ಮಣರೇ? ಈಗ ಅವರೆಲ್ಲಿರುವರು? ದಂಡಕಾರಣ್ಯ ದಂಡಕಾರಣ್ಯ ಏನು ಏನು ಅಂದು ರಾಮನಿಂದ ಸ್ವಯಂವರದಲ್ಲಿ ಎನಗಾಯಿತು ಅಪಮಾನ, ಇನ್ನು ಲಕ್ಷ್ಮಣನಿಂದ ನನ್ನ ತಂಗಿ ಸುಲ್ಪನಕರಿಗಾಯಿತು ಅಪಮಾನ. ನಿನ್ನ ಸೇಡಿಗೆ ಈ ದಶಗಂಜನ ಪ್ರತಿ ಸೇಡು ಅದೇ ಸೀತಾಪಹರಣ. ಕುಲಗಿರಿಗಳು ಅನುಸರಿಸಲಿ ನೆನಪನು ದಯಿಸಲಿ ಪಶ್ಚಿಮೋತ್ರಿಯೋ ಪ್ರಳಯವೋಗಲಿ ವನಿತ ಜಾನಕಿಯ ಸರದ ಬಿಡನ ರಾಮಲಕ್ಷ್ಮಣರಿಂದ ನನ್ನ ಲಂಕಾನಗರವೇ ನಾಶವಾದರೂ ಸರಿ, ಹತ್ತ ಪ್ರಳಯವಾದರೂ ಸರಿ, ಕೊಲೆಯ ಪಶ್ಚಿಮಾತ್ರಿಯಲ್ಲಿ ಉದರಿಸಿದ್ರು ಸರಿ, ಆ ರಾಮನ ಸತಿಯಾದ ಜಾನಕಿಯನ್ನು ತಂದು ಈ ನನ್ನ ಲಂಕೆ ಹಿಡಿದರೆ ಹೋದರೆ ವಿಶ್ವವಸುವಿನ ಮಗನೇ ಅಲ್ಲ. ಸರಿ ಪರವಿಯೋ ಕಡಸೋರನಂತೆ ಪರವಿಯೋ ಕಡಸೋರನಂತೆ ಪರದಿಪ್ಪನು ನಿಮ್ಮಯ ಖ್ಯಾತಿಯ ಬಲದಿ ಸಾಧಿಸುವ ಸಮರ ಗಣದಿನ ಸಾಧಿಸುವ ಸಮರ ಗಣದಿನ ಸುರನರವರ ಕೆಂಪೊರಸ ಮೆಚ್ಚುವ ಸುರನರವರ ಕೆಂಪೊರಸ ಮೆಚ್ಚುವ ಪರದಿಗೆಲ್ಲುವ ವೈರಿಯೋದರ ಸಾಧಿಸುವ ಸಮರ ಗಣದಿನ
ರೇಗಿಸಿಡುವೆ, ಗದೆಯ ತಲುಪಿಸಿ ಬಡೆದು ಕೊಲ್ಲುವೆ, ಗದೆಯ ತಲುಪಿಸಿ ಬಡೆದು ಕೊಲ್ಲುವೆ, ಕಡಿದು ಕಡಿದು ತಲವೈರಿಯ ಶಿರವ, ಕಡಿದು ಕಡಿದು ತಲವೈರಿಯ ಶಿರವ, ತಿಂಗಳ ಸಮರ ಎರದಿನ ಅಗಳ ಕುಂಭಕರ್ಣ ರಾಮಲಕ್ಷ್ಮಣರನ್ನು ಸೆರೆಬಡೆದು ಆ ಅತಿ ಸುಂದರಿಯಾದ ಸೀತೆಯನ್ನು ಅಪಹರಿಸುತ್ತಂದು ಈ ನಿನ್ನ ಲಂಕಾ ಸಾಮ್ರಾಜ್ಯದಲ್ಲಿ ಇಳದೆ ಹೋದರೆ ಈ ನಿನ್ನ ಲಂಕಾ ಸಾಮ್ರಾಜ್ಯಕ್ಕೆ ಅಪಕೀರ್ತಿ ಬರುವುದಲ್ಲೇ ಸ್ವಲ್ಪವೂ ಸಂದೇಹವಿಲ್ಲ ಇಂದ್ರ ಕುಂಭಕರ್ಣ ಸೋದರಿ ಸೂಪರಕ್ಕ ಅಣ್ಣ ನೀನಿನ್ನು ನಡೆ ಪ್ರಾಪ್ತ. ನೀನೀಗಲೇ ಹೋಗಿ ಮಾವನಾದ ಆರಿಷನನ್ನು ಬರ ಹೇಳು. ಜಟಾಜೂಟ ನೀಲಕಂಠ ಪರಶಿವನ ಪಾಲಿಸೋ ಜಟಾಜೂಟ ನೀಲಕಂಠ ಪರಶಿವನ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಕ ಶೇಖರ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ ಜಟಾಜೂಟ ನೀಲಕಂಠ ಪರಶಿವನ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ ಹರಹರ ಶಂಕರ ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಭಯಂಕರ ಹೇ ಶಂಕರ ಮಹಾತ್ಮ ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಭಯಂಕರ ಸಿನಕದರ ಪಿನಕದರ ಹರ ಹರ ಶಿವ ಶಂಕರ ಶ್ರೀನಕದರ ಪಿನಾಕದರ ಹರ ಹರ ಶಿವ ಶಂಕರ ಜಟಾಜೂಟ ನೀಲಕಂಠ ಪರಶಿವನ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ ಬಾಲಚಂದ್ರ ಶೇಖರ ಬಾಲಚಂದ್ರ ಶೇಖರ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಭಾವ, ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕೆಂದಿರುವೆ. ಅದಕ್ಕೆ ನೀನು ನನಗೊಂದು ಸಹಾಯವನ್ನು ಮಾಡುವೆಯಾ ಮಾವ? ನೀನು ಮಾಡಲಿರುವ ಆ ಮಹತ್ತರ ಯಾವುದು ರಾವಣೇಶ್ವರ? ಭಾವ, ಆ ಹೇಳಿ ರಾಮಲಕ್ಷ್ಮಣರಿಂದ ನನ್ನ ತಂಗಿಗಾಗಿದೆ ಅದಕ್ಕಾಗಿ ನಾನು ಇಚ್ಛಿಸಿರುವೆ ಸೀತಾಪಹರಣ. ಅದಕ್ಕೆ ನೀನೀಗಲೇ ಒಂದು ಮಾಯಾಜಿಂಕೆಯ ಪ್ರತಿರೂಪವನ್ನು ತಾಳಿ ಆ ಸೀತೆ ಇರುವ ಪರ್ಣಶಾಲೆಯ ಮುಂದೆ ಉಳಿದಾಡುತ್ತಿರು. ನೋನು ಸಮಯವನ್ನು ಸಾಧಿಸಿ ಆಟೆಯನ್ನು ಬಲಿಸಿ ತರುವೆನು. ರಾವಣೇಶ್ವರ, ಈ ಇಳಿ ವಯಸ್ಸಿನಲ್ಲಿ ಇಂತಹ ಮಹತ್ಕಾರ್ಯವನ್ನು ಮಾಡಿ ನೊಂದು ಬದುಕಲಾರೆ. ಆಲೋಚನೆ ಮಾಡಿ ನೋಡು. ಅದು ಅಲ್ಲದೆ ಸೀತಾ ಮಾತ್ರ ಸಾಮಾನ್ಯ ತಿಳಿದಿರುವ ಹಿಂದೆ ವಿಶ್ವಾಮಿತ್ರ ಯಾಗ ಸಂರಕ್ಷಣಾ ಕಾಲದಲ್ಲಿ ಆ ಅನಾಯುಧರಿಂದ ಬಿದ್ದ ಬಾಣವು ಈ ರಾಮದಲ್ಲಿ ಬಿದ್ದು ಶ್ರೀರಾಮ ಧ್ಯಾನವನ್ನೇ ಮಾಡುತ್ತಿರುವರು. ಸೀತಾಮಾತೆಯು ಮಹಾಲಕ್ಷ್ಮಿಯು, ಶ್ರೀರಾಮಚಂದ್ರನು ಮಹಾವಿಷ್ಣು. ಆತನ ಕೆಳಕಿದೆ, ಆದರೆ ಉರಿಯುವ ಬೆಂಕಿಯನ್ನು ಮಡಿಲಲ್ಲಿ ಇಟ್ಟುಕೊಂಡಂತೆ ಸರಿ. ಆಲೋಚನೆ ಮಾಡು ರಾವಣೇಶ್ವರ, ಆಲೋಚನೆ ಮಾಡಿ ನೋಡು. ನನಗೆ ಪ್ರತ್ಯುತ್ತರವನ್ನು ಹೇಳುತ್ತಿರುವೆಯಾ? ತ್ರಿಭುವನಗಳೆಲ್ಲವೂ ಬೆಕ್ಕಸ ಬೆರಗಾಗುವಂತೆ ಈ ಲಂಕಾ ಸಾಮ್ರಾಜ್ಞಿಯಾಗಿ ಮೆರೆದ ಎನಗೆ ಅದೇ ತ್ರಿಭುವನಗಳೆಲ್ಲವೂ ಕಣ್ಣರಳಿಸಿ ದಿಟ್ಟಿಸಿ ನೋಡುವಂತಹ ಅಪಮಾನ ಆ ರಾಮಲಕ್ಷ್ಮಣರಿಂದ ಎನಗಾಗಿದ್ದರು. ನನಗೆ ಪ್ರತ್ಯುತ್ತರವನ್ನು ಹೇಳುತ್ತಿರುವೆಯಾ? ನಾನು ಹೇಳಿದ ಕಾರ್ಯ ಮಾಡುವೆಯಾ ಅಥವಾ ಈ ನನ್ನ ಚಂದ್ರಾಯುಧಕ್ಕೆ ಅಲೆಯಾಗುವೆಯಾ? ಓಹೋ, ಈ ನೀತರಿಗೆ ಬುದ್ಧಿ ಕೆಟ್ಟುವುದು. ಕೀರ್ತನ ಅಲಾಯುಧದಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣದಿಂದ ಹತ್ತರೆ ಮೋಕ್ಷ ಮಾರ್ಗವನ್ನಾದರೂ ಪಡೆಯಬಹುದು. ಇರಲಿ ರಾವಣೇಶ್ವರ, ನಿನ್ನ ಇಷ್ಟೇ ನಾನು ಈಗಲೇ ಹೇಮಸರಂಗೆ ರೂಪ ತರಲಿ
ನಾನು ನಿನ್ನ ಮುಂದೆ ಕಾರ್ಯವನ್ನು ನೆರವೇರಿಸಿಕೊಡುವೆನು. ಜಾಗೃತರಾಗು. ಹಾಗೆ ಆಗಲಿ, ತಮ್ಮ ಇಷ್ಟದಂತೆ ಆಗಲಿ. ಅಂದು ಸೀತಾ ಸ್ವಯಂವರದಲ್ಲಿ ಎನಗಾದ ಅಪಮಾನದ ಬೇಡಿಗಾಗಿ ಕಾದ ಎನಗೆ ತಂಗಿ ಶೂರ್ಪನಿಕರಿಗಾಯಿತು ಅಪಮಾನ. ರಾಮ, ಆ ನಿನ್ನ ಸೇಡಿಗೆ ಈ ದಶಗಂಟನ ಪ್ರತಿ ಸೇಡು ಅದೇ ಸೀತಾಪಹರಣ. ಎನಗಾರು ಸರಿಸಮನರು ವೀರ ವೈಭವದಿ ಮೆರೆಯುವ ಎನಗೆ, ವೀರ ವೈಭವದಿ ಮೆರೆಯುವ ಎನಗೆ ಫಲ ಫಲ ಫಲ. ಎನಗಾರು ಸರಿಸಮನರು, ಎನಗಾರು ಸರಿಸಮನರು, ಎನಗಾರು ಸರಿಸಮನರು. ಅವಗ್ರಹಗಳೇ ಎನ್ನಯ ಮೆಚ್ಚಿನ ಸುರಾದಿಸುರರ ಎನ್ನಯ ಭಟರು. ಅವಗ್ರಹಗಳೇ ಎನ್ನಯ ಮೆಚ್ಚಿನ ಸುರಾದಿಸುರರ ಎನ್ನಯ ಭಟರು. ಕನ್ನಡಂಕೆಯ ಅಧಿಪತಿ ಎನಿಸಿ, ಕನ್ನಡಂಕೆಯ ಅಧಿಪತಿ ಎನಿಸಿ ಎನಿಪತಿ ಛಲದಲ್ಲಿ ಬಾಳುವ ಎನಗೆ, ಎನಿಪತಿ ಛಲದಲ್ಲಿ ಬಾಳುವ ಎನಗೆ ಫಲ ಫಲ ಫಲ. ಎನಗಾರು